ಇಂದಿನ ವಿಡಿಯೋದಲ್ಲಿ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಕ್ವಿಕ್ಲಿ ಆ್ಯಂಡ್ ಈಸಿಲಿ ಬದಲಾಯಿಸುವುದು ಹೇಗೆ, ನಿಮ್ಮ ಒಂದು ಪಾಸ್ವರ್ಡ್ ಸೆಕ್ಯೂರ್ ಆ್ಯಂಡ್ ಪ್ರೊಟೆಕ್ಟ್ ಸಲುವಾಗಿ ಅತಿ ಮುಖ್ಯವಾಗಿದೆ. ಹಾಗೂ ನಿಮ್ಮ ಪಾಸ್ವರ್ಡ್ ಮರೆತು ಹೋಗಿದ್ದರೆ ಯಾವ ರೀತಿ ರಿಕವರಿ ಮಾಡಬೇಕೆಂದು ಈ ವಿಡಿಯೋದಲ್ಲಿ 2 ಟಿಪ್ಸ್ನೊಂದಿಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳಿಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನೌ ಲೆಟ್ಸ್ ಬಿಗಿನ್. ಫಸ್ಟ್ ಟಿಪ್ಸ್, ಮೊದಲಿಗೆ ನಿಮ್ಮ ಒಂದು ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ಐಕಾನ್ ಇದೆಯಲ್ಲ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಯಾವ ಜಿಮೇಲ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಂತ ಆ ಒಂದು ಜಿಮೇಲ್ ಪಾಸ್ವರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಒಂದು ಜಿಮೇಲ್ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಇವಾಗ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಸ್ಕ್ರೋಲ್ ಮಾಡಿ, ಇಲ್ಲಿ ಸೆಕ್ಯೂರಿಟಿ ಅಂತ ಆಪ್ಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರಂದರೆ ಇಲ್ಲಿ ಪಾಸ್ವರ್ಡ್ ಅಂತ ಇದೆ ನೋಡಿ, ಇಲ್ಲಿ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಪ್ರೊಸೆಸಿಂಗ್ ತೊಗೊಳುತ್ತೆ. ಯಾವ ರೀತಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು, ಹಾಗೆ ಸೆಕ್ಯೂರ್ ಸಲುವಾಗಿ ನಿಮ್ಮ ಒಂದು ಪಾಸ್ವರ್ಡನ್ನು ಯಾವ ರೀತಿ ಪಾಸ್ವರ್ಡನ್ನು ಹಾಕಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಮೇಲೆ ನ್ಯೂ ಪಾಸ್ವರ್ಡನ್ನು ಹಾಕಬೇಕು, ಕೆಳಗಡೆ ಕನ್ಫರ್ಮ್ ನ್ಯೂ ಪಾಸ್ವರ್ಡನ್ನು ನೀವು ಎಂಟರನ್ನು ಮಾಡಬೇಕು. ಸೊ ಇವಾಗ ನಾನು ಪಾಸ್ವರ್ಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ ಪಾಸ್ವರ್ಡ್ ಹಾಕುವಾಗ ಯೂನಿಕಾಗಿ ಪಾಸ್ವರ್ಡ್ ಇರಬೇಕು. ಎಕ್ಸಾಂಪಲ್ ಅಂದರೆ ವಿತ್ ಹೆಸರು ಇರಬೇಕು ನಿಮ್ಮದು, ನಂಬರ್ಸು, ##. ಸೊ ಈ ಥರ ಒಂದು ಯೂನಿಕ್ಸನ್ನು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರನ್ನು ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ಸೊ ಮೇಲೆ ನ್ಯೂ ಪಾಸ್ವರ್ಡನ್ನು ಹಾಕಿದೆ, ಕೆಳಗಡೆನೂ ನೀವು ಸೇಮನ್ನು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಸೊ ನಾನು ಇವಾಗ ಪಾಸ್ವರ್ಡನ್ನು ಎಂಟರ್ ಮಾಡಿದೆ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಇಲ್ಲಿ ಕೆಳಗೆ ಬಂತು ನೋಡಿ ಮೆಸೇಜ್, ಯುವರ್ ಪಾಸ್ವರ್ಡ್ ಈಸ್ ಚೇಂಜ್ಡ್ ಅಂತ, ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ. ಸೊ ಈ ರೀತಿ ನೀವು ಪಾಸ್ವರ್ಡನ್ನು ಜಿಮೇಲಲ್ಲಿ ಚೇಂಜ್ ಮಾಡಬಹುದು. ಸೆಕೆಂಡ್ ಟಿಪ್ಸ್, ಸೊ ನಿಮ್ಮ ಮೊದಲಿಗೆ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಮೇಲೆ ಐಕಾನ್ ಇದೆಯಲ್ಲ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಎರೋ ಮಾರ್ಕ್ ಇದೆ, ಡೌನ್ ಎರೋ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಒಂದು ಜಿಮೇಲ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಂತ ಇಲ್ಲಿ ನೀವು ಜಿಮೇಲ್ ಪಾಸ್ವರ್ಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವೊಂದು ಈಗ ಜಿಮೇಲ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಪ್ರೊಸೀಜರ್ ನಾವು ಫಸ್ಟ್ ಟಿಪ್ಸ್ನಲ್ಲಿ ಮಾಡಿದರೆ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಇಲ್ಲಿ ಸೆಕ್ಯೂರ್ಗಳಲ್ಲಿ ಹೋಗಿ ಕೆಳಗಡೆ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಆಗುತ್ತೆ, ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ. ಸೊ ಇದೇ ರೀತಿ ನೀವು ಇಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗುತ್ತೆ. ನಾವು ಮೊದಲನೇ ಟಿಪ್ಸ್ನಲ್ಲಿ ಯಾವ ರೀತಿ ಪಾಸ್ವರ್ಡನ್ನು ಹಾಕಬೇಕಂತ ಹೇಳಿದ್ದೀನಿ. ಸೊ ನಿಮಗೆ 2 ಟಿಪ್ಸ್ ಸಲುವಾಗಿ ಈ ರೀತಿ ಗೂಗಲ್ನಲ್ಲಿ ನೀವು ಚೇಂಜನ್ನು ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಜಿಮೇಲ್ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡಬೇಕಂತ ಕಂಪ್ಲೀಟ್ ಆಗಿ ಹೇಳಿಕೊಟ್ಟಿದ್ದೀನಿ. ಸೊ ನಿಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಸೆಟ್ಟಿಂಗ್ನಲ್ಲಿ ಯಾವ ರೀತಿ ನೀವು ಪಾಸ್ವರ್ಡನ್ನು ನೋಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ.